ತಾಯಿ ಡ್ರಗ್ಸ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಾಯಿಗೆ ಮರ್ಡರ್ ಮಾಡಿ. ಅಮ್ಮ ಅಣ್ಣ ಇಬ್ರು ಟಿವಿ ನೋಡ್ತಾ ಇದಾರೆ ಮನೆಯಲ್ಲಿ. ಅವನು ಡ್ರಗ್ ಕನ್ಸ್ಯೂಮ್ ಮಾಡ್ಕೊಂಡೇನು, ಅವ್ನು ಬರೀ ಅಡ್ವರ್ಟೈಸ್ ಬಂತು ಅಂತ ಚಾನೆಲ್ ಚೇಂಜ್ ಮಾಡಿದಕ್ಕೆ ಅವ್ನೇನ್ ಮಾಡ್ತಾನೆ, ಅಲ್ಲಿ ಮಿರರ್ ಇರುತ್ತೆ, ಆ ಮಿರರ್ ಅದು ಕನ್ನಡಿ ಇರುತ್ತಲ್ಲ, ಆ ಕನ್ನಡಿನ ಕೆಳಗಡೆ ಹೊಡೆದಾಕ್ಬಿಟ್ಟು ಆ ಗಾಜು ಪೀಸ್ನ ಹೊಟ್ಟೆ ಕ್ಲೀನಾಗಿ ಅರ್ದ್ಬಿಟ್ಟಿದೆ. ಇರೋದೇ 3 ಮೊಟ್ಟೆ ಅದರಲ್ಲಿ ಹೋಟ್ಲಲ್ಲಿ ಕೊಟ್ಟಿರೋದು. ಅವ್ನು 1 ಮೊಟ್ಟೆ ಜಾಸ್ತಿ ತಗೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ಲೇ ಬಾಟ್ಲ್ ತಗೊಂಡು ಚುಚ್ಬಿಟ್ಟಿದ್ದಾನೆ. ನಾವು ಕೇಸಸ್ ನಡೆಸೋ ಪ್ರಕಾರ ಜಾಸ್ತಿ ಆಂಧ್ರ ಅಂಡ್ ಒಡಿಶಾ ಕಡೆಯಿಂದ ಗಾಂಜಾ ಬರೋದು ಜಾಸ್ತಿ. ಅದು ಟ್ರಾನ್ಸ್ಪೋರ್ಟ್ ಆಗ್ಬಿಡುತ್ತೆ. ಏನ್ ಅದನ್ನ, ಅದು ಸಪ್ಪು ತರ ಇರುತ್ತೆ, ಅದನ್ನ ಹೋಗ್ಬಿಟ್ಟು ಮೂಟೆಯಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಕಟ್ಬಿಟ್ರೆ ಏನ್ ವಾಸನೆ ಇಲ್ಲ ಏನಿಲ್ಲ, ಹಂಗೆ ಯಾವ್ದೋ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬಂದ್ಬಿಡುತ್ತೆ. ಟ್ರಾನ್ಸ್ಪೋರ್ಟರ್ಗೂ ಗೊತ್ತಿರಲ್ಲ ಇದು ಐತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹಾಕ್ಬಿಟ್ಟು ಕಳ್ಸಿಬಿಡ್ತಾರೆ. ಇದು ಹೆಂಗ್ ಮಾಡಕ್ಕಾಗುತ್ತೆ? ಅದು ಬಾರ್ಡರ್ಸ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಮಾಡಬೇಕು. ಚೆಕ್ ಪೋಸ್ಟ್ ಅಲ್ಲಿ ಒಂದು 500 ಮೂಟೆ ಇದ್ರೆ ಅದು ಒಳಗಡೆ ಇಕ್ಕಿರ್ತಾರೆ, ಅದೆಲ್ಲ ಗೊತ್ತಾಗುತ್ತಾ? ಸೊ ಇದನ್ನ ಅದನ್ನ ಬಹಳ ಈಸಿ ಐತೆ ಅದು ಬಂದ್ಬಿಡೋದು. ಮತ್ತೆ ಇದು ಕೂರ್ ಕಡೆ ಹೋಗ್ಲಿ, ಹಿಲ್ ಸ್ಟೇಷನ್ಸ್ ಕಡೆ ಹೋದ್ರೆ ಅಲ್ಲಿ ನಮ್ಮ ಹತ್ರ ಒಂದು ಕೇಸನ್ನು ಬಂದಿತ್ತು. ಅಲ್ಲಿ ಒಂದಿಷ್ಟು ಜಾಗದಲ್ಲಿ ಅದು ಇದು ಬೆಳೆಯೋದು ಗೊತ್ತಾಯ್ತಾ? ಅದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬರಲ್ಲ, ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇರುತ್ತೆ. ಗಾಂಜಾ ಇಸ್ ನಾಟ್ ಸೋ ಮಚ್ ಆಫ್ ಡೇಂಜರಸ್ ಕಂಪೇರಿಂಗ್ ಟು MDMA, ಇದು ಕೋಕೇನು ಡ್ರಗ್ಸ್. ಸೈಕಾಟ್ರಿಕ್ ಸಬ್ಸ್ಟೆನ್ಸ್ ಬೇರೆ, ನಾರ್ಕೋಟಿಕ್ ಡ್ರಗ್ಸ್ ಬೇರೆ. ಆದ್ರಿಂದ ಸೈಕಾಟ್ರಿಕ್ ಸಬ್ಸ್ಟೆನ್ಸ್ ಬಹಳ ಚೆನ್ನಾಗಿ ಇದು ಮಾಡ್ಬೋದು ಅಂತ. ಇದು ಮೆಡಿಕಲ್ಸ್ ಅವ್ರು ಏನು ಮಾಡ್ತಾರೆ, ಸಿರೆಂಜ್ ಕೊಡ್ತಾರೆ. ಸಿರೆಂಜ್ ಕೊಡೋದೇ ಅವಾಯ್ಡ್ ಮಾಡಿಬಿಡ್ಬೇಕು. ಏನು ಮಾಡ್ತಾರೆ ಡ್ರಗ್ಸ್, ಇದು MDMA ಕೋಕೈನ್ ಸಿಕ್ಕಿಲ್ಲ ಅಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಯೂತ್ಸು, ಟ್ಯಾಬ್ಲೆಟ್ಸ್ನ ತೊಗೊಂಡು, ಅದ್ಯಾವುದೋ ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ಒಂದು 5-6 ಇದು ಟ್ಯಾಬ್ಲೆಟ್ಸ್ ಇತ್ತು, ಅದನ್ನು ತೊಗೊಂಡ್ಬಿಟ್ಟು ಅದು ನೀರಲ್ಲಿ ಅದನ್ನು ಡಿಸಾಲ್ವ್ ಮಾಡಿಬಿಟ್ಟು ಅದು ಇಂಜೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ನರ್ವ್ಸಲ್ಲಿ. ಸಿರಂಜ್ ಕೊಟ್ಟಿಲ್ಲ ಅಂದರೆ ಎಲ್ಲಿ ಇಂಜೆಕ್ಟ್ ಮಾಡ್ತಾರೆ? ಸೊ ಮೆಡಿಕಲ್ ಶುಡ್ ಬಿ ಸ್ಟ್ರಿಕ್ಟ್. ಪೊಲೀಸ್ ಅಥಾರಿಟೀಸು ಸ್ಟ್ರಿಕ್ಟ್ ಆಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅವರು ಮೆಡಿಕಲ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡು. ಇನ್ ಕೇಸ್ ಆಫ್ ಸಿರಂಜ್ ಇಸ್ ಸೋಲ್ಡ್ ಟು ಎನಿ ಯೂತ್ಸ್ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್, ದೆನ್ ಯುವರ್ ಲೈಸೆನ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಆ್ಯಂಡ್ ಯು ವಿಲ್ ಬಿ ಬುಕ್ಡ್ ಅಂತ NDPS ಆಕ್ಟ್ ಅಂತ ಹೇಳ್ಬಿಟ್ರೆ ಅಲ್ಲೊಂಥರ ಸ್ಟಾಪ್ ಮಾಡೋಕ್ಕೆ ಅದೊಂದು ದಾರಿ. ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ವಿತೌಟ್ ಪ್ರಿಸ್ಕ್ರಿಪ್ಷನ್. ನೋ ಟ್ಯಾಬ್ಲೆಟ್ ಶುಡ್ ಬಿ ಗಿವನ್. ಎನಿ ಟ್ಯಾಬ್ಲೆಟ್ ಅವರು ಪೇನ್ ಕಿಲ್ಲರ್ ಅಂತ ತಗೊಬೋದು, ಇಲ್ಲ ಯಾವುದೋ ತಗೊಬೋದು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ದಿ ಡಾಕ್ಟರ್ ನೋ ಟ್ಯಾಬ್ಲೆಟ್ ಶುಡ್ ಬಿ ಗಿವನ್. ಪ್ಲಸ್ ಟಾನಿಕ್ಸ್ ಬಂದೈತೆ, ಯಾವುದೋ ಒಂದು ಫೆನ್ಸಿಡೇಲ್ ಅಂತೆ, ಅದು ಕೋರೆಕ್ಸ್ ಅಂತೆ, ಬೇರೆ ಬೇರೆ ಥರದ್ದು ಟಾನಿಕ್ಸ್ ಬಂದೈತೆ. ಆ ಟಾನಿಕ್ಸ್ ತಗೊಂಡ್ಬಿಟ್ಟು ಅದನ್ನು ಒಂದು ಇದು ಮಾಡಿಬಿಟ್ಟು ನಶಾ, ಇದು ಯಾವುದದು ಅದೊಂದು ಲಸ್ಟ್ ಗೊತ್ತಾಯ್ತಾ? ಇದರಿಂದ ಏನು ತೊಂದರೆ ಆಗ್ತೈತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಇವಾಗ ಕೇಳ್ಬೋದು, ಏನು ಸರ್ ಅವ್ರು ಮಾಡ್ಕೊಳ್ತಾರೆ ಇವ್ರು ಮಾಡ್ಕೊಳ್ತಾರೆ, ಏನು ತೊಂದರೆ ಆಗ್ತೈತೆ ಅಂತ ಹೇಳಿದ್ರೆ ನಾನೊಂದು ಸ್ವಲ್ಪ ಕ್ರೈಮ್ಸ್ ಹೇಳ್ತೀನಿ ನಿಮಗೆ, ಗೊತ್ತಾಯ್ತಾ? ಹೇಳಿ. ರೀಸೆಂಟ್ಲಿ JP ನಗರದಲ್ಲೇ ಒಂದು ಕೇಸ್ ಐತೆ, ನೆಲಮಂಗಲದಲ್ಲೇ ಒಂದು ಕೇಸ್ ಐತೆ. ಏನ್ ಮಾಡಿದ್ದಾನೆ, ಬಿಕಾಸ್ ತಾಯಿ ಡ್ರಗ್ಸ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಾಯಿಗೆ ಮರ್ಡರ್ ಮಾಡಿದ್ದಾನೆ. ಯಾವಾಗ? ಫ್ಯಾಕ್ಟ್. ಯಾವಾಗ? 2024 JP ನಗರ ಸ್ಟೇಷನ್ ಗೊತ್ತಾಯ್ತಾ? ನೆಲಮಂಗಲ ಸ್ಟೇಷನ್ ರೀಸೆಂಟ್ 25 ಅಲ್ಲಿ ಒಂದು 3-4 ತಿಂಗಳಲ್ಲಿ ತಾಯಿಗೆ ಮರ್ಡರ್ ಮಾಡಿದ್ದಾನೆ. ಅಲ್ಲೂ ತಾಯಿನೇ. ಈ ಭಾಳ ಕೇಸಸ್ ಐತೆ ನಮ್ಮ ಹತ್ರ ಎಲ್ಲ. ಕ್ರಿಮಿನಲ್ ಕೇಸಸ್ನಲ್ಲಿ ಭಾಳ ಅಕ್ಯೂಸ್ಡ್ಗಳಿಗೆ ಇಂಟ್ರಾಕ್ಟ್ ಮಾಡ್ತೀನಲ್ಲ, ಯಾಕಪ್ಪ ಇದು ಕ್ರೈಮ್ ಕಮಿಟ್ ಮಾಡಿದೆ, ರಾಬ್ರೀಸ್ ಆಗ್ತೈತಲ್ಲ, ಚೈನ್ ಸ್ನ್ಯಾಚಿಂಗು, ಮೊಬೈಲ್ ಸ್ನ್ಯಾಚಿಂಗು, ಆಮೇಲೆ ಇದೆಲ್ಲ ಆಗ್ತೈತಲ್ಲ, ಯಾಕೆ ಆಗ್ತೈತೆ? ಇವಾಗ ಅವ್ನಿಗೆ ಡ್ರಗ್ಸ್ ತಗೊಳಕ್ಕೆ ಅವ್ನಿಗೆ ದುಡ್ಡು ಬೇಕು, ದುಡ್ಡು ಕೊಡೋಕ್ಕೆ ಅವ್ನು ದುಡಿಮೆ ಇಲ್ಲ, ಇನ್ನೂ ಅಷ್ಟೊಂದು ದುಡಿಯಲ್ಲ. ಒಂದು 2,000-3,000 ಅವ್ನಿಗೆ ದುಡ್ಡು, 3-4 ಜನ ಇರ್ತಾರೆ, ಎಲ್ಲರೂ ಅಡಿಕ್ಟ್ ಇರ್ತಾರೆ, ಅವ್ರಿಗೆ ದುಡ್ಡು ಬೇಕು. 2,000-3,000 ದುಡ್ಡು ಬೇಕಂತ ಹೇಳಿದ್ರೆ ಇವಾಗ ಏನು ಮಾಡಬೇಕು? ಇಮಿಡಿಯೇಟ್ ಆಗಿ ಒಂದು ಫೋನ್ ಸ್ನ್ಯಾಚಿಂಗ್ ಮಾಡಬೇಕು. ಮ್ಯಾಕ್ಸಿಮಮ್ ಕ್ರೈಮ್ಸ್ ಆರ್ ಕಮಿಟೆಡ್ ಓನ್ಲಿ ಇನ್ ಆರ್ಡರ್ ಟು ಫುಲ್ಫಿಲ್ ದ ಲಸ್ಟ್ ಇನ್ ದಿ ಡ್ರಗ್ಸ್. ಗೊತ್ತಾಯ್ತಾ? ಆಮೇಲೆ ಏನಾಗುತ್ತೆ, ಡ್ರಗ್ಸ್ ತಗೊಂಡು ಕುಟ್ಕೊಂಡಿದ್ದು. ಇವಾಗ ನೀವು ರೈಲ್ವೆ ಬ್ರಿಡ್ಜಸ್ ಹತ್ರ ಹೋಗಿ, ಭಾಳ ರೈಲ್ವೆ ಬ್ರಿಡ್ಜಸ್ ಎಲ್ಲ ಆ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ಕೊಳ್ಳಿ, ನೀವು ಗೊತ್ತಾಗುತ್ತೆ. ರೈಲ್ವೆ ಸ್ಟೇಷನ್ಸ್, ರೈಲ್ವೆ ಟ್ರ್ಯಾಕ್ಸ್ ಹತ್ರ, ಇಲ್ಲ ಇದು ಹಾಸ್ಟೆಲ್ಸ್ ಹತ್ರ, ಇಲ್ಲ ಯಾವುದು ನೈಟ್ ಹೋಟೆಲ್ಸ್ ಇರುತ್ತಲ್ಲ, ಆ ಕಡೆ ಎಲ್ಲ ಏನಾಗುತ್ತೆ, ಅಲ್ಲೆಲ್ಲ ಜಾಸ್ತಿ ಡ್ರಗ್ ಪೆಡ್ರರ್ಸ್. ನಾನೊಂದು DGP ಸ್ಟೇಟ್ ಅವ್ರಿಗೆ ಕೊಟ್ಟಿದ್ದೀನಿ ಸ್ಪೆಸಿಫಿಕ್ ಲೊಕೇಶನ್ಸ್, ಈ ಕಡೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ನೈಟ್ ಹೋಟೆಲ್ಸು ಇವಾಗ ಏರಿಯಾ ಒಳಗಡೆ ಬೇಕರಿಗಳು, ಟೀ ಹೋಟೆಲ್ಗಳು ನೈಟ್ 24 hours ವರ್ಕಿಂಗ್ ಮಾಡ್ತಾರೆ. ಅಲ್ಲೇನಾಗುತ್ತೆ, ಅದು ದಟ್ ಈಸ್ ಎ ಪಾಯಿಂಟ್ ಟು ಮೀಟ್ ಪೆಡ್ಲರ್ಸ್ ಆ್ಯಂಡ್ ಇದು ಗೊತ್ತಾಗಲ್ಲ, ಇಷ್ಟೇ ಎಷ್ಟು ಪುಡಿ ಅಂತ ಕೊಡ್ತಾರೆ. ಇದರಲ್ಲಿ ಏನಾಗುತ್ತೆ, ಕ್ರೈಮ್ಸ್ ಹೆಂಗ್ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾರೋ ರಿಯಲ್ ಫ್ಯಾಕ್ಟು, ಯಾವ ಡ್ರಗ್ ಕನ್ಸ್ಯೂಮ್ ಮಾಡಿಬಿಟ್ಟು ಅವ್ನ ಮೈಂಡ್ ಈಸ್ ಇನ್ ಸ್ಟೇಟ್ ಆಫ್ ಅನ್ಸೌಂಡ್ ಮೈಂಡ್, ಇವ್ನು ಏನು ಬೇಕಾದ್ರೂ ಮಾಡ್ತಾನೆ. ಆ ಟೈಮ್ ಆ ಪರಿಸ್ಥಿತಿಯಲ್ಲಿ ಇರ್ತಾನೆ. ಆ ಟೈಮಲ್ಲಿ ಯಾರೋ ರೇಗಿಸ್ತಾ ಅಂತ ಹೇಳ್ಬಿಟ್ಟು ಮರ್ಡರ್ ಮಾಡೋದು ಎಷ್ಟಿಲ್ಲ. ನನ್ನ ಹತ್ರ ಕ್ಲೀನಾಗಿ ಕೇಸ್ ನಂಬರ್ ಜೊತೆ ಹೇಳ್ತೀನಿ. ಒಂದು ಮೊಟ್ಟೆಗೋಸ್ಕರ 2 ಫ್ರೆಂಡ್ಸ್ ಹೋಗ್ತಾರೆ,
3 ಮೊಟ್ಟೆ ಇರುತ್ತೆ ಆ ಇದ್ರಲ್ಲಿ ಇರೋದೇ 3 ಮೊಟ್ಟೆ ಅದರಲ್ಲಿ ಹೋಟ್ಲ ಕೊಟ್ಟಿರೋದು. ಅವ್ನು 1 ಮೊಟ್ಟೆ ಜಾಸ್ತಿ ತಗೊಂಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ಲೇ ಬಾಟ್ಲ್ ತಗೊಂಡು ಚುಚ್ಬಿಟ್ಟಿದ್ದಾನೆ. ಎಗ್ ರೈಸ್ ಅಂಡ್ ಫ್ರೈಡ್ ರೈಸ್ ಇಬ್ಬರಿಗೆ, ನನ್ಗೆ ಎಗ್ ರೈಸ್ ಸಿಕ್ತು, ನಿನ್ ಫ್ರೈಡ್ ರೈಸ್ ಸಿಕ್ತು, ಎರಡೇ ಇರೋದು ಇದ್ರಲ್ಲಿ. ನನ್ಗೆ ಎಗ್ ರೈಸ್ ಬೇಕು, ನನಗೆ ಫ್ರೈಡ್ ರೈಸ್ ಬೇಕು ಅಂತ ಚುಚ್ಬಿಟ್ಟಿದ್ದಾನೆ. ಅದೇ ಇದ್ರಲ್ಲಿ ಮಾಡ್ರೈತೆ ಡ್ರಗ್ ಬಿಕಾಸ್ ಆಫ್ ದಿ ಸ್ಟೇಟ್ ಆಫ್ ಡ್ರಗ್. ಇನ್ನೊಂದು ಹೇಳ್ತೀನಿ, ಇನ್ನೊಂದು ತಮ್ಮ ಅಣ್ಣ ಇಬ್ರು ಟಿವಿ ನೋಡ್ತಾ ಇದಾರೆ ಮನೆಯಲ್ಲಿ. ಅವನು ಡ್ರಗ್ ಕನ್ಸ್ಯೂಮ್ ಮಾಡ್ಕೊಂಡೇನು, ಅವ್ನು ಬರೀ ಅಡ್ವರ್ಟೈಸ್ ಬಂತು ಅಂತ ಚಾನೆಲ್ ಚೇಂಜ್ ಮಾಡಿದಕ್ಕೆ ಅವ್ನು ಏನ್ ಮಾಡ್ತಾನೆ, ಅಲ್ಲಿ ಮಿರರ್ ಇರುತ್ತೆ, ಆ ಮಿರರ್ ಅದು ಕನ್ನಡಿ ಇರುತ್ತಲ್ಲ, ಆ ಕನ್ನಡಿನ ಕೆಳಗಡೆ ಹೊಡೆದಾಕ್ಬಿಟ್ಟು ಆ ಗಾಜು ಪೀಸ್ನ ಹೊಟ್ಟೆ ಕ್ಲೀನ್ ಆಗಿ ಅರ್ದ್ಬಿಟ್ಟಿದ್ದಾನೆ. ತಮ್ಮ ಬಂದ್ಬಿಟ್ಟು ಅನ್ನ ಹೊಡೆದಿದ್ದಾನೆ, ಓನ್ಲಿ ಬಿಕಾಸ್ ಆಫ್ ದಿ ಡ್ರಗ್ಸ್ ಓನ್ಲಿ. ಗೊತ್ತಾಯ್ತಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.